ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ಲೀಬ್ರಾ ತುಲಾ ರಾಶಿ 2025 ಮೇ ತಿಂಗಳು ಹೇಗಿರುತ್ತೆ, ಮೇ ತಿಂಗಳು 2025 ತುಲಾ ರಾಶಿಯವ್ರದ್ದು ಹೇಗಿದೆ, ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು, ಮೇ ತಿಂಗಳಲ್ಲಿ ನಿಮ್ಮ ಫ್ಯೂಚರ್ ಹೇಗಿರುತ್ತೆ, ಈ ಎಲ್ಲ ವಿಷಯವಾಗೂ ಟ್ಯಾರೋ ರೀಡಿಂಗ್ ಮಾಡ್ತಾಯಿದ್ದೀನಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದರೂ ತೊಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಬಹುದು. ಸೊ ಲೆಟ್ ಸ್ಟಾರ್ಟ್. ತುಲಾ ರಾಶಿ ಲೀಬ್ರಾ, ನಿಮ್ಮ ಕರೆಂಟ್ ಸೆಲ್ಫ್ ಎನರ್ಜಿ ಹೇಗಿದೆ, ಮೇ ತಿಂಗಳ ಎನರ್ಜಿ ಹೇಗಿದೆ, ಹೌ ಇಸ್ ದ ಥೀಮ್ ಆಫ್ ದ ಮಂತ್ ಮೇ, ಮತ್ತು ಗೋಲ್ ಹೇಗಿದೆ ಅಂದರೆ ನೀವು ಏನನ್ನು ಸಾಧನೆ ಮಾಡ್ತೀರಾ, ಏನನ್ನು ಒಂದು ಗುರಿಯಾಗಿ ಇಟ್ಕೊಳ್ತೀರಾ ಮೇ ತಿಂಗಳಲ್ಲಿ, ಹಾಗೂ ಆಬ್ಸ್ಟಿಕಲ್ ಏನಾದರೂ ಇದೆಯಾ, ಮತ್ತು ಏನನ್ನು ಅಚೀವ್ ಮಾಡ್ತೀರಾ, ಯಾವಾಗೊಂದು ಗುರಿಯನ್ನು ನೀವು ಸಾಧಿಸ್ತೀರ. ಗುರಿ ಇಟ್ಕೊಳ್ಳೋದು ಬೇರೆ ಹಾಗೂ ಸಾಧಿಸುವಂಥದ್ದು ಬೇರೆ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. ಏನನ್ನು ನೀವು ಅವಾಯ್ಡ್ ಮಾಡಬೇಕು ಹಾಗೂ ಏನನ್ನು ನೀವು ಯಾವ ಒಂದು ಆ್ಯಕ್ಷನ್ನ ಹೆಚ್ಚು ಮಾಡಬೇಕಾಗುತ್ತೆ, ಎಲ್ಲಿಂದ ನೀವು ಸಪೋರ್ಟ್ ತೊಗೋಬೇಕಾಗುತ್ತೆ, ಯೂನಿವರ್ಸಿಂದ ಗೈಡೆನ್ಸ್ ಏನಿದೆ ಎಲ್ಲ ಕುರಿತಾಗೂ ನಿಮಗೆ ರೀಡಿಂಗ್ನಲ್ಲಿ ಹೇಳ್ತಾ ಬರ್ತೀನಿ. ಸೊ ಲೆಟ್ ಅಸ್ ಸ್ಟಾರ್ಟ್. ಸೊ ಕಿಂಗ್ ಆಫ್ ಕಪ್ಸ್ ಬಂದಿದೆ, ನಿಮ್ಮ ಎನರ್ಜಿ ಕಿಂಗ್ ಆಫ್ ಕಪ್ಸ್ ಆಗಿದೆ, ವಿಚ್ ಈಸ್ ಅ ಗುಡ್ ಸೈನ್. ಬಿಕಾಸ್ ಇದರ ಅರ್ಥ ಏನು ಅಂದರೆ ನಿಮ್ಮ ಲೈಫ್ನಲ್ಲಿ ನೀವು ಯಾವ ವಿಷಯವಾಗಿ ವರ್ಕ್ ಆನ್ ಮಾಡಬೇಕು, ಅಂದರೆ ಎಮೋಷ್ನಲಿ ಸೆಕ್ಯೂರ್ಡ್ ಆಗಿದ್ದೀರಾ ಹಾಗೂ ಸ್ಟ್ರಾಂಗ್ ಆಗಿದ್ದೀರಾ, ಮತ್ತು ಡಿಸಿಷನ್ಸ್ ಬಗ್ಗೆ ಕ್ಲಾರಿಟಿ ಇದೆ, ಕಾನ್ಫಿಡೆನ್ಸ್ ಇದೆ, ಸೆಲ್ಫ್ ಎಸ್ಟೀಮ್ ಇದೆ, ಆತ್ಮವಿಶ್ವಾಸ ಇದೆ. ಸೊ ಇದರ ಅರ್ಥ ಏನು ಅಂದರೆ ನೀವು ಒಂದು ಒಳ್ಳೆಯ ಪಾಸಿಟಿವ್ ಸ್ಪೇಸ್ನಲ್ಲಿ ಈಗಾಗಲೇ ಇದ್ದೀರಾ ಅಂತ. ಓಕೆ, ಸೊ ಫಸ್ಟ್ ಕಾರ್ಡೇ ನಿಮಗೆ ಒಂದು ಪಾಸಿಟಿವ್ ಇಂಡಿಕೇಷನ್ನ ಕೊಡ್ತಾ ಇದೆ, ವಿಚ್ ಈಸ್ ಅಮೇಝಿಂಗ್ ಫಾರ್ ಯು. ಸೆಕೆಂಡ್ ಪೊಸಿಷನಲ್ಲಿ ಏನು ಬರ್ತಾ ಇದೆ, ಥೀಮ್ ಆಫ್ ದ ಮಂತ್. ಈ ತಿಂಗಳು ಮೇ ಮಂತ್ನಲ್ಲಿ ನಿಮಗೆ ಆಪರ್ಚುನಿಟೀಸ್ ಬರುತ್ತೆ, ಆ್ಯಕ್ಷನ್ ಇದೆ, ಟ್ರಾವೆಲ್ ನೋಡ್ತಾ ಇದ್ದೀನಿ, ಕೆಲವರು ಟ್ರೆಕ್ಕಿಂಗ್ ಹೋಗೋದು, ರೋಡ್ ಟ್ರಿಪ್ ಹೋಗೋದು, ಬೈಕ್ನಲ್ಲಿ ಫ್ರೆಂಡ್ಸ್ ಜೊತೆ ಎಲ್ಲಾದರೂ ಹೋಗೋದು, ಆ ಥರದ್ದು ನಾನು ನೋಡ್ತಾ ಇದ್ದೀನಿ. ಬೇಸಿಕ್ಲಿ ಬ್ಲೆಸ್ಸಿಂಗ್ಸ್ ಜಾಸ್ತಿ ಇದೆ, ಮತ್ತು ಲೈಫ್ನಲ್ಲಿ ಯಾವ ವಿಷಯವಾಗಿ ನೀವು ಒಂದು ಸ್ವಲ್ಪ ಸೋಲನ್ನು ಅನುಭವಿಸಿದ್ರಿ, ನೋವನ್ನು ಅನುಭವಿಸಿದ್ರಿ, ಅದರಲ್ಲಿ ನಿಮಗೆ ಬಿಡುಗಡೆನ ನಾನು ನೋಡ್ತಾ ಇದ್ದೀನಿ. ಮೇ ಮಂತ್ ತುಂಬ ಚೆನ್ನಾಗಿರುತ್ತೆ, ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ, ಫೋರ್ಸ್ ಇದೆ ಹಾಗೂ ಆ್ಯಕ್ಷನ್ ಇದೆ. ಸೊ ಆ್ಯಕ್ಟಿವ್ ಆಗಂತೂ ಖಂಡಿತವಾಗ್ಲೂ ಮೇ ತಿಂಗಳಲ್ಲಿರ್ತೀರ. ಅದಾದ ನಂತರ ನಿಮಗೆ ಥರ್ಡ್ ಪೊಸಿಷನಲ್ಲಿ ಗೋಲ್ ಏನಿದೆ, ಸೊ ನೀವು ಅದಕ್ಕೆ ಮೇ ಬಿ ಟ್ರಾವೆಲಿಂಗ್ ಮಾಡ್ಬೋದು ಅನಿಸುತ್ತೆ. ಸ್ವಲ್ಪ ಹಾರ್ಟ್ ಬ್ರೇಕ್ ಅಂದರೆ ಮಾನಸಿಕವಾಗಿ ಸ್ವಲ್ಪ ಕುಗ್ಗಿದ್ದೀರಾ, ಯಾರೋ ನಿಮ್ಮ ಮನಸ್ಸಿಗೆ ತುಂಬ ನೋವು ಮಾಡಿದ್ದಾರೆ, ಪ್ರೀತಿಯ ವಿಷಯವಾಗಿ ವಂಚನೆ ಆಗಿದೆ, ಮ್ಯಾನ್ಯುಪ್ಯುಲೇಷನ್ ಆಗಿದೆ ಹಾಗೂ ಹತಾಶೆಗೆ ಒಳಗಾಗಿದ್ದೀರಾ. ಅದರಿಂದ ಕೂಡ ಪಾಠ ಕಲ್ತಿದ್ದೀರಾ, ನೀವೇನು ಕುಗ್ಗಿಲ್ಲ, ನೀವು ಸ್ಟ್ರಾಂಗಾಗೇ ಇದ್ದೀರಾ, ಆದರೂ ಕೂಡ ಹೀಲಿಂಗ್ ಆಗಬೇಕಾಗಿದೆ. ಸೊ ಲವ್ ಮತ್ತು ರಿಲೇಷನ್ಶಿಪ್ ವಿಷಯವಾಗಿ ಮೇ ಬಿ ನೀವು ಮೇ ಮಂತ್ನಲ್ಲಿ ಬ್ರೇಕ್ ತೊಗೋತೀರಾ. ನಾನು ಏನೋ ಅಂಥ ಬದಲಾವಣೆ ನೋಡ್ತಾ ಇಲ್ಲ, ಸ್ವಲ್ಪ ಹೀಲಿಂಗ್ ಫೇಸ್ನಲ್ಲೇ ಇರ್ತೀರಾ, ಯಾರನ್ನೂ ಅಷ್ಟು ಮೀಟ್ ಆಗಬೇಕು, ಮಾತಾಡಿಸ್ಬೇಕು. ಸೊ ಸ್ವಲ್ಪ ಬ್ರೇಕ್, ಎಲ್ಲದರಿಂದ ಎಲ್ಲ ಜನರಿಂದ ಬ್ರೇಕ್ ತೊಗೋತೀರಾ. ಅದರಿಂದನೇ ಮೇ ಬಿ ನೀವು ಟ್ರೆಕ್ಕಿಂಗ್ ಹೋಗೋದು, ಟ್ರಾವೆಲ್ ಮಾಡೋದೆಲ್ಲ ಹೆಚ್ಚು ಇರಬಹುದು ಮೇ ತಿಂಗಳಲ್ಲಿ. ಫೋರ್ತ್ ಪೊಸಿಷನಲ್ಲಿ ಏನು ಬರ್ತಾ ಇದೆ ಅಂದರೆ ಆಬ್ಸ್ಟಿಕಲ್ಸ್ ನಾನೇನು ನೋಡ್ತಾ ಇದ್ದೀನಿ, ಹೈ ಪ್ರೀಸ್ಟಸ್ ಬರ್ತಾ ಇದೆ. ಆಬ್ಸ್ಟಿಕಲ್ಸ್ನಲ್ಲಿ ಹೈ ಪ್ರೀಸ್ಟಸ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರೋ ಕಾರ್ಡೇನೆ. ಸೊ ಇಲ್ಲೇನಾಗುತ್ತೆ ಅಂದರೆ ಒಂದೊಂದು ಸಲ ನೀವು ನಿಮ್ಮ ಇಂಟ್ಯೂಷನ್ ನಿಮಗೆ ಕೈ ಕೊಡ್ಬೋದು, ಅಂದರೆ ನಿಮ್ಮ ಮನಸ್ಸು ಒಂದೊಂದು ಸಲ ನಿಮಗೆ ತಪ್ಪು ಗೈಡೆನ್ಸ್ ಕೊಡ್ಬೋದು ಅಂತ ಬರ್ತಾ ಇದೆ. ಓಕೆ, ಏಕೆಂದರೆ ಇದೇ ಒಂದು ಆಬ್ಸ್ಟಿಕಲ್ ಅಂತ ತೋರಿಸ್ತಾ ಇದೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಇದು. ಈ ಕಾರ್ಡ್ ಪೊಸಿಷನ್ ಕೂಡ ಇಂಟ್ರೆಸ್ಟಿಂಗ್ ಆಗಿ ಬಂದಿದೆ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಯೂಶ್ವಲಿ ಹೈ ಪ್ರೀಸ್ಟಸ್ ಇಸ್ ಅ ವಂಡರ್ಫುಲ್ ಕಾರ್ಡ್, ಪವರ್ಫುಲ್ಲಾಗೇ ಇರುತ್ತೆ ಇದು, ಆದರೆ ಪೊಸಿಷನ್ ರಾಂಗ್ ಆಗಿದೆ. ಸೊ ನಾನೇನು ಹೇಳ್ತಾ ಇದ್ದೀನಿ, ನಿಮ್ಮ ಮನಸ್ಸೇ ನಿಮಗೆ ತಪ್ಪು ದಾರಿ ಅಥವಾ ತಪ್ಪು ನಿರ್ಧಾರಗಳನ್ನ ತಗೊಳ್ಳೋದಕ್ಕೆ ಉತ್ತೇಜನ ಕೊಡಬಹುದು ಅಂತ ಬರ್ತಾ ಇದೆ.
ಅದನ್ನು ನೀವು ತಡಿಬೇಕಾಗತ್ತೆ. ಮನಸ್ಸನ್ನು ಹತೋಟಿನಲ್ಲಿ ಇಟ್ಕೊಳ್ಳಿ, ಯೋಚನೆ ಮಾಡಿ. ಒಂದೊಂದು ಸಲ ನಿಮ್ಮ ಮನಸ್ಸು ನಿಮ್ಗೇನು ಹೇಳ್ತಾ ಇದ್ದದೆ ಅದನ್ನು ಮಾಡುವುದರಿಂದ ನೀವು ಲೈಕ್ ರಿಪೆಂಟ್ ಮಾಡ್ಬೋದು. ಅಯ್ಯೋ ನಾನು ಇದನ್ನು ಯಾಕೆ ಮಾಡಿದೆ ಅಂತ ಅನ್ಕೋಬೋದು. ಸೊ ಆ ವಿಷಯವಾಗಿ ಹುಷಾರಾಗಿರಿ ಅಂತ ಬರ್ತಾ ಇದೆ. ಅದೇ ನಿಮಗೆ ಹೇಳೋದ್ನಲ್ಲ, ನಿಮ್ಮ ಮನಸ್ಸೇ ನಿಮಗೆ ಒಂದು ಬ್ಲಾಕೇಜ್ ಆಗ್ಬೋದು, ನಿಮ್ಮ ವೀಕ್ನೆಸ್ಸೇ ನಿಮಗೆ ಏನಾದರೂ ಒಂದು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ಬೋದು, ಸ್ಪೆಷಲಿ ಪ್ರೀತಿ ವಿಷಯವಾಗಿ, ರಿಲೇಷನ್ಶಿಪ್ ವಿಷಯವಾಗಿ. ಸೊ ಸೆಕೆಂಡ್ ಚಾನ್ಸ್ ಕೊಡೋದು ಯಾರಿಗಾದರೂ ಅದೆಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ನೀವು ಯಾರನ್ನ ದೂರ ಮಾಡಿದ್ದೀರಾ ಅವ್ರು ದೂರನೇ ಇರಲಿ, ಅವ್ರಿಗೆ ಇನ್ನೊಂದು ಚಾನ್ಸ್ ಕೊಡ್ತೀನಿ, ಅವ್ರನ್ನ ಫೊರ್ಗಿವ್ ಮಾಡ್ತೀನಿ, ಅವ್ರು ವಾಪಸ್ ಬರಲಿ, ಇದೆಲ್ಲ ಮಾಡೋಕ್ಕೆ ಹೋಗಬೇಡಿ. 5th ಪೊಸಿಷನಲ್ಲಿ ಮೇಜರ್ ಅಕಾಂಪ್ಲಿಷ್ಮೆಂಟ್ 9 ಆಫ್ ಪೆಂಟಿಕಲ್ಸ್ ಬರ್ತಿರೋದ್ರಿಂದ ನಾನು ಗೋಲ್ಡ್ ಪರ್ಚೇಸ್ ಮಾಡ್ತಿದ್ದೀರಾ ಮೇ ಮಂತ್ನಲ್ಲಿ ಅಂತ ನೋಡ್ತಾ ಇದ್ದೀನಿ. ಕೆಲವರಿಗೆ ಲಕ್ಸುರಿ ಐಟಮ್ಸ್ನ ಖರೀದಿ ಮಾಡೋದು ನೋಡ್ತೀವಿ. ಬಿಕಾಸ್ 9 ಆಫ್ ಪೆಂಟಿಕಲ್ಸ್ ಇಸ್ ಲಕ್ಸುರಿ ರಾಯಲ್ ಕಾರ್ಡ್. ಸೊ ನೀವು ಏನಾದರೂ ಎಕ್ಸ್ಪೆನ್ಸಿವ್ ಆಗಿರುವಂಥ ವಸ್ತುನ ಖರೀದಿ ಮಾಡಬೇಕು ಅನ್ನುವಂಥ ಪ್ಲ್ಯಾನಿಂಗಲ್ಲಿದ್ದೀರಾ ಅಂದರೆ ಮೇ ಮಂತ್ ಇಸ್ ಆ್ಯಪ್ಟ್. ಮೇ ಮಂತ್ ತುಂಬ ಚೆನ್ನಾಗಿದೆ. ಹಾಗೂ ಒಳ್ಳೊಳ್ಳೆ ಜಾಗಗಳಿಗೆ ಹೋಗೋದು, ಫ್ರೆಂಡ್ಸ್ ಜೊತೆ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡೋದು, ಈ ಥರ ಎಲ್ಲ ಕೂಡ ನಡೆಯುತ್ತೆ ಮೇ ಮಂತಲ್ಲಿ. ಎಂಜಾಯ್ ಕೂಡ ಮಾಡ್ತೀರಾ ಮೇ ಮಂತ್ನ. ಸಕ್ಸಸ್ ಕಾರ್ಡ್ ಬಂದಿದೆ ನಿಮಗೆ 6th ಪೊಸಿಷನಲ್ಲಿ. ನೀವೇನನ್ನು ಅವಾಯ್ಡ್ ಮಾಡಬೇಕು ಅಂದರೆ ಒಂದೊಂದು ಸಲ ಏನಾಗುತ್ತೆ, ಓವರ್ ಕಾನ್ಫಿಡೆನ್ಸ್ ಕೂಡ ಆಗಬಹುದು ನಿಮಗೆ ಮೇ ಮಂತ್ನಲ್ಲಿ. ನಾನು ಅನ್ನುವಂಥದ್ದು ಹೆಚ್ಚಾಗ್ಬೋದು, ಈಗೋ ಜಾಸ್ತಿ ಆಗ್ಬೋದು. ಹಾಗೂ ಇದರಿಂದ ಏನಾಗುತ್ತೆ ಅಂದರೆ ಮೇ ಬಿ ನಿಮ್ಮ ಫ್ರೆಂಡ್ಶಿಪ್ಗೆ ಪ್ರಾಬ್ಲಮ್ ಆಗ್ಬೋದು, ಬೇರೆಯವ್ರಿಗೆ ನಿಮ್ಮ ಆ್ಯಟಿಟ್ಯೂಡ್ ಇಷ್ಟ ಆಗದೇ ಇರ್ಬೋದು. ಈ ವಿಷಯವಾಗಿ ಸ್ವಲ್ಪ ಹುಷಾರಾಗಿರಿ. ಏನು ಯೋಚನೆ ಮಾಡ್ತಿದ್ದೀರಾ, ಹೇಗೆ ಮಾತಾಡ್ತಿದ್ದೀರಾ, ಯಾವ ರೀತಿಯಾಗಿ ನಡ್ಕೊಳ್ತಿದ್ದೀರಾ ಜನರ ಸುತ್ತ ಇರುವಾಗ ಅಂತ. ಸೊ ಸಕ್ಸಸ್ ಅನ್ನೋದು ಒಳ್ಳೆಯದೇ, ಆದರೆ ಸಕ್ಸಸ್ ಅನ್ನೋದು ತಲೆಗೆ ಏರಬಾರ್ದು. ಆ ಒಂದು ವಿಚಾರದಲ್ಲಿ ಹುಷಾರಾಗಿರಿ ಅಂತಿದ್ದೀನಿ ಅಷ್ಟೇ. ಸಕ್ಸಸ್ ಇದೆ ನಿಮ್ಮ ಲೈಫ್ನಲ್ಲಿ. ಮೇ ಮಂತ್ ಇಸ್ ಸಕ್ಸಸ್ ಮಂತ್ ಫಾರ್ ಯು. ಸ್ಟ್ರೆಂತ್ ಬರ್ತಿರೋದ್ರಿಂದ ನಿಮ್ಮ ಹೆಲ್ತ್ನಲ್ಲಿ ತುಂಬ ಒಳ್ಳೆಯ ರಿಸಲ್ಟ್ಸ್ನ ನೀವು ನೋಡ್ತೀರಾ. ಪ್ರಾಬ್ಲಮ್ಸ್ ಇದೆ ಹೆಲ್ತ್ದಂದರೆ ಚೇತರಿಸ್ಕೊಳ್ತೀರಾ. ಹೆಲ್ತ್ ವಿಷಯವಾಗಿ ತುಂಬಾ ಎನರ್ಜೆಟಿಕ್ ಆ್ಯಂಡ್ ಸ್ಟ್ರಾಂಗ್ ಆಗಿರ್ತೀರ. ಏನೂ ಪ್ರಾಬ್ಲಮ್ಸ್ ಇಲ್ಲ. ಹೆಲ್ತ್ ಇಸ್ ವೆರಿ ಗುಡ್. ಹಾಗೆ ಇರಲಿ ನಿಮಗೆ ಹೆಲ್ತ್. ಹಾಗೆ ಇದೆ ಕೂಡ ಮೇ ಮಂತ್ ಕೂಡ. ಸೊ ಸ್ಟ್ರೆಂತ್ ಬರ್ತಿರೋದ್ರಿಂದ ನಿಮ್ಮ ರಿಲೇಷನ್ಶಿಪ್ಸ್ನ ನೀವು ನಿಮ್ಮ ಪ್ರೆಸೆಂಟ್ ರಿಲೇಷನ್ಶಿಪ್ನ ನೀವು ಇನ್ನು ಸ್ಟ್ರೆಂಥನ್ ಮಾಡ್ಕೊಳ್ಳಿ ಅಂತ ಕೂಡ ಒಂದು ಇಂಡಿಕೇಷನ್ ಆಗಿದೆ ಇದು. ಸೊ ನೀವು ಏನೇನು ಮಾಡ್ತಾ ಇದ್ದೀರಾ, ಯಾವ ಒಂದು ವಿಚಾರದಲ್ಲಿ ನಿಮಗೆ ರಿಸಲ್ಟ್ಸ್ ಬರ್ತಾ ಇದೆ, ಪಾಸಿಟಿವ್ ಆಗಿ ಏನೋ ಒಂದು ಒಳ್ಳೇದು ಆಗ್ತಾ ಇದೆ ಅಂದರೆ ಅಲ್ಲೇ ಎಫರ್ಟ್ಸ್ ಜಾಸ್ತಿ ಹಾಕಿ ಅಂತ ಬರ್ತಾ ಇದೆ ನಿಮಗೆ. ಮತ್ತು ನೈಟ್ ಆಫ್ ಸ್ಪೋರ್ಟ್ಸ್ ಯಾವ ವಿಷಯವಾಗಿ ಸಪೋರ್ಟ್ ಎಲ್ಲಿಂದ ಸಿಗುತ್ತೆ ಅಂದರೆ ನಿಮ್ಮ ಕೊಲೀಗ್ಸಿಂದ ನಿಮಗೆ ಸಪೋರ್ಟ್ ಸಿಗ್ಬೋದು, ಅಥವಾ ನಿಮ್ಮ ನೇಬರ್ಸಿಂದ, ನಿಮ್ಮ ಅಕ್ಕಪಕ್ಕದವರಿಂದ ನಿಮಗೆ ಸಪೋರ್ಟ್ ಸಿಗ್ಬೋದು ಅಂತ ಬರ್ತಾಯಿದೆ. ನಿಮಗೆ ಪ್ರಾಬ್ಲಮ್ ಅಂದಾಗ ಅವರಿಂದ ನಿಮಗೆ ಸ್ವಲ್ಪ ಸಪೋರ್ಟ್, ಸಮಾಧಾನದ ಮಾತುಗಳು ಹಾಗೂ ಒಳ್ಳೆಯ ಒಂದು ವಿಚಾರದಲ್ಲಿ ನಿಮಗೆ ಅವರು ಒಂದು ಗೈಡೆನ್ಸ್ ಕೊಡುವಂಥದ್ದು ಇದೆಲ್ಲ ನಡೆಯುತ್ತೆ. ಸೊ ನಿಮ್ಮ ಫ್ರೆಂಡ್ ಆಗಿರ್ಬೋದು, ನಿಮ್ಮ ನೇಬರ್ ಆಗಿರ್ಬೋದು, ಅವರಿಂದ ನಿಮಗೆ ಬಹಳಷ್ಟು ಒಳ್ಳೆಯದು ಕೂಡ ಆಗುತ್ತೆ. ಅದನ್ನ ನಾನು ನೋಡ್ತಾ ಇದ್ದೀನಿ ಮೇ ಮಂತ್ನಲ್ಲಿ. 9 ಆಫ್ ವಾಂಡ್ಸ್ ಬರ್ತಿರೋದ್ರಿಂದ ನೀವು ಹಾಗೆ ಬ್ಯುಸಿಯಾಗೂ ಇರ್ತೀರ, ತುಂಬ ಕೆಲಸ ಇರುತ್ತೆ ಮೇ ಮಂತ್. ನೀವು ರೆಗ್ಯುಲರ್ ಜಾಬಲ್ಲಿದ್ದೀರಾ ಅಂದರೆ ತುಂಬ ಟಾಸ್ಕ್ಸ್ ಇರುತ್ತೆ ಕಂಪ್ಲೀಟ್ ಮಾಡೋಕ್ಕೆ. ಹಾಗೆ ಮತ್ತು ನೀವು ಮನೇಲಿ ಏನಾದರೂ ಇದ್ದೀರಾ, ಹೌಸ್ ಅಂದರೆ ಹೋಮ್ ಮೇಕರ್ ಆಗಿದ್ದೀರಾ, ಮನೆ ನೋಡ್ಕೊಳ್ತಾ ಇದ್ದೀರಾ ಅಂದರೆ ಮನೆ ಕೆಲಸಗಳು ಜಾಸ್ತಿ ಇರುತ್ತೆ. ಸೊ ಯಾರಾದರೂ ಹೆಲ್ಪ್ ಅಂತ ಇದ್ದಾರೆ ಅಂದರೆ ಹೆಲ್ಪ್ನ ಇಟ್ಕೊಳ್ಳಿ. ಮತ್ತು ಸಹಾಯ ಕೇಳೋದ್ರಲ್ಲಿ ತಪ್ಪಿಲ್ಲ. ಎಲ್ಲವನ್ನು ನಿಮ್ಮ ತಲೆ ಮೇಲೆ ಹಾಕ್ಕೋಬೇಡಿ. ಹಾಗೂ ಇನ್ನೊಂದು ಗುಣನ ನೀವು ಬಿಡಬೇಕು. ಅದೇನೆಂದರೆ ನಾನು ಹೇಳಿದ್ದೆ ನಡಿಬೇಕು ಅನ್ನುವಂಥ ಒಂದು ಗುಣ. ಅದನ್ನು ಬಿಟ್ಟರೆ ನೀವು ಇನ್ನೂ ಒಂದು ಒಳ್ಳೆಯ ಸ್ಥಿತಿಗೆ ಬರ್ತೀರಾ ಅಂತ ಕೂಡ ನಾನು ಹೇಳ್ತಾ ಇದ್ದೀನಿ. ನಾನು ಹೇಳಿದ್ದೆ ನಡಿಬೇಕು, ನಾನು ಯೋಚನೆ ಮಾಡಿದಾಗೆ ಆಗಬೇಕು, ಈ ಥರ ಒಂದು ಆ್ಯಟಿಟ್ಯೂಡನ್ನ ದಯವಿಟ್ಟು ಡ್ರಾಪ್ ಮಾಡಿ. ಬಿಕಾಸ್ ಅದರಿಂದ ಜನ ಇಷ್ಟ ಪಡ್ತಾ ಇಲ್ಲ ಆ್ಯಟಿಟ್ಯೂಡ್ನ. ಅದರಿಂದ ಕೂಡ ನೀವು ಒಳ್ಳೆ ಕನೆಕ್ಷನ್ಸ್ನ ಲೂಸ್ ಮಾಡ್ಕೋಬಹುದು ಅಂತ ಒಂದು ಗೈಡೆನ್ಸ್ ಬರ್ತಾ ಇದೆ ಯೂನಿವರ್ಸಿಂದ. ಓಕೆ, ಸೊ ಅದು ನಿಮ್ಮ ರೀಡಿಂಗ್ ಆಗಿತ್ತು. ಐ ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.